ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಮೊದಲನೇದಾಗಿ ಎಲ್ಲರಿಗೂ ಕೂಡ ಕ್ಯಾಲೆಂಡರ್ ನ್ಯೂ ಇಯರ್ನ ನಾವು ವಿಶ್ ಮಾಡ್ತಾ ಇದ್ದೀವಿ. ಈಗ ನೋಡಿ, ಇದು ಕ್ಯಾಲೆಂಡರ್ ನ್ಯೂ ಇಯರ್ ಅಂತ ಹೇಳ್ತಾರೆ, ನಿಮಗೆಲ್ಲ ಗೊತ್ತು. ನಮ್ಮದು ನ್ಯೂ ಇಯರ್ ಬಂದು ಯುಗಾದಿಗೆ, ಆದರೆ ಇದು ಕ್ಯಾಲೆಂಡರ್ ನ್ಯೂ ಇಯರು. ಆದರೂ ಕೂಡ ಇದು ಕೂಡ ನ್ಯೂ ಇಯರ್ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, 2025ರಲ್ಲಿ ನಮ್ಮ ಅಕ್ಕಿ ಶೋಕ್ದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ನೀವು ಏನೇನು ಕನಸುಗಳು ಇಟ್ಕೊಂಡಿದ್ದೀರಾ ಈ ವರ್ಷ, ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ನಿಮ್ಮ ಕೆಲಸದಲ್ಲಾಗಿರ್ಬೋದು, ಆಮೇಲೆ ಮೇಯ್ನಾಗಿ ನಮ್ಮ ಅಕ್ಕಿ ಶೋಕ್ದವ್ರಿಗೆ ಒಂದು ಮೇಯ್ನ್ ಕನಸು ಅಂದರೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು ಅಂತೇಳಿ. ನಮ್ಮ ಅಕ್ಕಿ ಶೋಕ್ದವ್ರು ಏನೇನು ಆಸೆ ಇಟ್ಕೊಂಡಿದ್ದೀರಾ ಈ ವರ್ಷ, ನಿಮ್ಮದು ಏನೇನು ಟೈಮ್ ಮಾಡಬೇಕು ಅಂತ ಆಸೆ ಇದೆಯೋ ಅದೆಲ್ಲ ದೇವರ ಆಶೀರ್ವಾದದಿಂದ ಆಸೆ ಈಡೇರಬೇಕು. ಆಮೇಲೆ ನೀವೆಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟು ಒಳ್ಳೆ ರೆಕಾರ್ಡ್ ಮಾಡಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ನೋಡಿ, ಆಮೇಲೆ 2025 ಬಂದೇ ಬಿಡ್ತು, ಜನವರಿ 1ನೇ ತಾರೀಕು ಇವತ್ತು. ನೋಡಿ ಫ್ರೆಂಡ್ಸ್, ಇನ್ನು ತಯಾರಿ ಸ್ಟಾರ್ಟ್ ಆಗುತ್ತೆ 2025 ಟೂರ್ನಮೆಂಟ್ಗೆ. ಅಂದರೆ ಅದಕ್ಕೆ ಡಿವಾರ್ಮಿಂಗ್ ಮಾಡೋದಿರ್ಬೋದು, ಆಮೇಲೆ ಅದ್ರ ಗರಿಗಳು ನೋಡ್ಕೊಳ್ಳೋದಿರ್ಬೋದು, ಪ್ರತಿಯೊಂದೂ ಇನ್ನು ನಮಗೆ ಡ್ಯೂಟಿ ಸ್ಟಾರ್ಟ್ ಆಗೋಗುತ್ತೆ. ಆಮೇಲೆ ನೋಡಿ, ಎಲ್ಲರ ಮನೆಯಲ್ಲೂ ಅಷ್ಟೇ ಎಲ್ಲ ಆರ್ಮಿನ ಚೆನ್ನಾಗೇ ರೆಡಿ ಮಾಡಿರ್ತೀರ ಯುದ್ಧಕ್ಕೆ. ಅದೇ ರೀತಿ ಎಲ್ಲರೂ ಯಾವ ರೀತಿ ರೆಡಿ ಮಾಡಿದ್ದೀರೋ ನಾವು ಕೂಡ ಒಂದು ಆರ್ಮಿನ ರೆಡಿ ಮಾಡಿದ್ದೀವಿ 2025 ಟೂರ್ನಮೆಂಟ್ಗೆ. ಎಲ್ಲ ಕೂಡ ರೆಡಿ ಇದ್ದಾವೆ. ಬಿಡಿ, ನಿಮ್ಗೆ ಯಾಕೆ ನಾವು ಒಂದು ಒಳ್ಳೆ ಲಾಂಗ್ ಟೈಮ್ ಆಡ್ತೀವಿ ಅಂತೇಳಿ ನಮ್ಮ ಆರ್ಮಿ ಕೂಡ ರೆಡಿ ಇದೆ. ಅದೇ ರೀತಿ ಆಲ್ ಓವರ್ ಕರ್ನಾಟಕಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಆರ್ಮಿನ ರೆಡಿ ಮಾಡಿರ್ತೀರ ಯುದ್ಧಕ್ಕೆ ಅಂತೇಳಿ. ನಿಮ್ಮದು ಕೂಡ ಒಳ್ಳೊಳ್ಳೆ ಲಾಂಗ್ ಟೈಮ್ ಮಾಡಲಿ, ನಿಮ್ಮ ಆರ್ಮಿಲೂ ಕೂಡ ಒಳ್ಳೆ ಹೆಸರು ಮಾಡಲಿ ಅಕ್ಕಿಗಳು. ಅದೇ ರೀತಿ ನಮ್ಮ ಆರ್ಮಿಲಂತೂ ನಮ್ಮ ಅಕ್ಕಿಗಳು ತುಂಬ ರೆಡಿಯಾಗಿದ್ದಾವೆ, ಜೋಶಲ್ಲಿದ್ದಾವೆ. ಯಾವಾಗ ಜೂನ್ ಬರುತ್ತೆ ನಾವು ಆಕಾಶಕ್ಕೆ ಹೋಗಿ ಒಂದು ಒಳ್ಳೆ ಟೈಮ್ ಮಾಡಬೇಕು ಅಂತ. ಅದು 100% ಆಡುತ್ತೆ. ಆಮೇಲೆ ಆ ದೇವರ ಆಶೀರ್ವಾದದಿಂದ ಒಳ್ಳೆ ಲಾಂಗ್ ಟೈಮ್ ಮಾಡಲಿ, ನಮ್ಮದು ಹೊಡಿಲಿ, ಆಮೇಲೆ ಎಲ್ಲರದ್ದು ಹೊಡಿಲಿ ಅಂತ ಅಂದ್ಕೊತೀನಿ. ಇನ್ನೊಂದು ಫ್ರೆಂಡ್ಸ್, ಎಲ್ಲರದ್ದು ಹೊಡಿಲು ಒಳ್ಳೆ ಅಕ್ಕಿಗಳು ಇರುತ್ತೆ. ಈಗ ಒಳ್ಳೆ ಅಕ್ಕಿ ಇದೆ ಅಂತೇಳಿ, ಒಳ್ಳೆ ಅಕ್ಕಿ ಆಡ್ತಾ ಇದೆ ಅಂತೇಳಿನೇ ಎಲ್ಲರೂ ಟೂರ್ನಮೆಂಟ್ ಕಟ್ಟೋದು. ಅಕ್ಕಿ ಇಲ್ಲ ಅಂತೇಳಿ ಯಾರೂ ಟೂರ್ನಮೆಂಟ್ ಕಟ್ಟಲ್ಲ. ಆದರೆ ಏನೋ ಆ ಟೈಮ್ ಬಂದಾಗ ಅದರದ್ದು ಆರೋಗ್ಯ ಸಮಸ್ಯೆ ಆಗುತ್ತೆ, ಇಲ್ಲ ಅಂದರೆ ವೆದರ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಕೆಲವೊಂದು ಅಕ್ಕಿಗಳು ಏಟ್ ಜಾಸ್ತಿ ಆಗ್ಬಿಡುತ್ತೆ, ಕೆಲವೊಂದು ಅಕ್ಕಿಗಳು ಏಟ್ ಬಿಟ್ಬಿಡುತ್ತೆ. ಆ ಥರ ಏನೋ ಆ ಸಂದರ್ಭದಲ್ಲಿ ಸಮಸ್ಯೆಗಳಾಗಿ, ಇಲ್ಲ ಮೇಯ್ನ್ ಕಳೆದೋಗ್ಬಿಡುತ್ತೆ, ಮಳೆಗಳಿಗೆ ಆ ಥರ ಕತ್ಲಾಗಿ ಆ ಥರ ಕಳೆದೋಗುತ್ತೆ. ಈ ಥರ ಸಮಸ್ಯೆಗಳಿಂದ ಪಾಪ ಆಡ್ಸೋಕ್ಕಾಗಲ್ವೇ ಹೊರತು ಎಲ್ಲರ ಮನೆಯಲ್ಲೂ ಒಳ್ಳೆ ಅಕ್ಕಿಗಳಿರುತ್ತೆ. ಆ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆ ಟೈಮ್ ಮಾಡಲಿ, ಯಾರಿಗೂ ಏನೂ ತೊಂದರೆ ಆಗದಿರೇ ಇರಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಆಮೇಲೆ ಇನ್ನೊಂದು ತುಂಬಾ ಒಂದು ಖುಷಿ ವಿಚಾರ ಏನು ಅಂದರೆ, ನೋಡಿ ನಮ್ಮ ಚಾನಲ್ಲು ಹತ್ರ 1 ಲಕ್ಷಕ್ಕೆ ಬಂದ್ಬಿಟ್ಟಿದೆ. ಇನ್ನೊಂದು 250-300 ಜನ ಸಬ್ಸ್ಕ್ರೈಬ್ ಆದರೆ 1 ಲಕ್ಷ ಆಗುತ್ತೆ. ನಾವಂತೂ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ, ನಮ್ಮ ಚಾನಲ್ ಸ್ಟಾರ್ಟ್ ಆದಾಗಿಂದನೂ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಆಮೇಲೆ ನಿಮ್ಮಂಥವರು ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿರೋದ್ರಿಂದನೇ ನಮ್ಮ ಚಾನಲ್ ಇವತ್ತಿನ ದಿವಸ 99,700-800 ಹತ್ರ ಬಂದಿದೆ. ನಮಗಂತೂ ತುಂಬಾ ಎಕ್ಸೈಟ್ಮೆಂಟಿಂದ ಇದ್ದೀವಿ. 1 ಲಕ್ಷ ಸಬ್ಸ್ಕ್ರೈಬ್ ಆಗಬೇಕು, ಅದನ್ನೆಲ್ಲ ಆ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ನಾವು ಕೂಡ ತುಂಬ ತಿಂಗಳುಗಳಿಂದನೇ ಕಾಯ್ತಾ ಇದ್ದೀವಿ. ಇನ್ನೇನು ಹತ್ರದಲ್ಲಿದೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ, ಅಕ್ಕಿ ಶೋಕ್ ಗೊತ್ತಿರೋರಿಗೆ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಆಗೋದಕ್ಕೆ. ಆದಷ್ಟು ಬೇಗ ನಾವು ಕೂಡ ನಮ್ಮ ಚಾನಲ್ಲು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಮುಗಿಸ್ಕೊಂಡು 1 ಲ್ಯಾಕ್ ಫ್ಯಾಮ್ಲಿಗೆ ಹೋಗಿ ಒಂದು ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೀವಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ನೋಡಿ, ಇವತ್ತು ಮೇಯ್ನು ಎಪಿಸೋಡ್ ಮಾಡ್ತಾ ಇರೋ ರೀಸನ್ ಏನು ಅಂತ ಹೇಳಿದ್ರೆ, ಈ ಪಟ್ಟಗಳಿಗೆ ತುಂಬಾ ನೀವು ನೋಡಿರ್ತೀರ ಅಮ್ಮ ಬರ್ತಾ ಇರೋದು, ಅಂದರೆ ಚಿಕನ್ ಪಾಕ್ಸ್ ಅಂತ ಹೇಳ್ತಾರಲ್ಲ, ಆ ಅಮ್ಮ ಬಂದು ತುಂಬಾ ಸಮಸ್ಯೆ ಆಗ್ತಾಯಿದೆ. ಅದು ನಾನು ನಿಮಗೆಲ್ಲ ಹಳೆ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೆ, ಅದನ್ನು ಯಾವ ರೀತಿ ಹೋಗಿಸ್ಕೋಬೇಕು ಅಂತೇಳಿ. ಎಸ್ಪೆಷಲಿ ಈ ನವಂಬರು, ಡಿಸೆಂಬರ್, ಜನವರಿ ಟೈಮಲ್ಲಿ ಬರೋದು ಫ್ರೆಂಡ್ಸ್. ನೀವೇನೇ ಮೆಡಿಸನ್ ಮಾಡಿದ್ರು ಕೂಡ ಅದು ಅಮ್ಮ ಹೋಗ್ತಾ ಇಲ್ಲ, ಅದು ಹಂಗೆ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನಾವು ಕೂಡ ಸ್ವಲ್ಪ ಡಾಕ್ಟ್ರುಗಳ್ನ, ಆಮೇಲೆ ಸೀನಿಯರ್ಸ್ನೆಲ್ಲ ಕೇಳಿದಾಗ ಒಂದು ಸಜೆಷನ್ ಕೊಟ್ಟರು. ನೋಡಿ, ಅದು ಫೋಲ್ ಪಾಕ್ಸ್ ಅಂತೇಳಿ ಒಂದು ವ್ಯಾಕ್ಸಿನೇಷನ್ ಬರುತ್ತೆ ಅಂತ ಹೇಳಿದ್ರು. ಅದು ತುಂಬ ಅಂದರೆ ಚಿಕ್ಕ ಮರಿ, ಒಂದು 15 ದಿವಸ 20 ದಿವಸ ಮರಿ ಇದ್ದಾಗ, ಅಂದರೆ ಪುಕ್ಕಗಳೆಲ್ಲ ಬಂದಿರುತ್ತಲ್ಲ, ಒಂದು ಟೆನ್ನಿಸ್ ಬಾಲ್ ಅಷ್ಟು ದಪ್ಪ ಆಗಿರುತ್ತಲ್ಲ, ಆ ಏಜಲ್ಲಿ ಆ ಫೋಲ್ ಪಾಕ್ಸ್ ಅನ್ನೋ ವ್ಯಾಕ್ಸಿನೇಷನ್ನ ಮಾಡಿಬಿಡಿ. ಆವಾಗ ಆ ಅಕ್ಕಿಗೆ ಯಾವುದೇ ರೀತಿ ಪಾಕ್ಸ್ ಬರೋಲ್ಲ, ಅಂದರೆ ಅಮ್ಮ ಬರೋದೇ ಇಲ್ಲ, ಇನ್ನು ಲೈಫ್ ಟೈಮಲ್ಲಿ ಅದಕ್ಕೆ ಅಮ್ಮ ಬರೋಲ್ಲ ಅಂತ ಹೇಳಿದ್ರು. ಸರಿ, ನಾವು ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಸ್ವಲ್ಪ ಡಾಕ್ಟ್ರುಗಳ ಹತ್ರ ಎಲ್ಲ ಕೇಳ್ಬಿಟ್ಟು ನಾವು ಕೂಡ ಸರಿ ಆಯಿತು ಮಾಡಿ ನೋಡೋಣ ಅಂತೇಳಿ ನಮ್ಮ ಮನೇಲೂ ಒಂದು 10-12 ಮರಿಗಳಿತ್ತು. ಒಂದು ಟೆನ್ನಿಸ್ ಬಾಲ್ ಅಷ್ಟು ದಪ್ಪ ಇತ್ತು, ಅಂದರೆ ಈ ಸೈಜ್ ಇತ್ತು ಮರಿಗಳು. ನೋಡೋಣ ನಾವು ಕೂಡ ಮಾಡೋಣ ಅಂತೇಳಿ ಈ JC ರೋಡ್ ಕವಿ ಏಜೆನ್ಸಿ ಅಂತ ಇದೆಯಲ್ಲ ಫ್ರೆಂಡ್ಸ್, ನಾನು ಅವ್ರದ್ದು ಎಪಿಸೋಡ್ ಕೂಡ ಮಾಡಿದ್ದೀನಿ. ಯಾರಿಗಾರು ಗೊತ್ತಿಲ್ಲ ಅಂದರೆ ನಮ್ಮದು ಹಳೆ ವೀಡಿಯೋಲ್ಲಿ ಹೋಗಿ ನೋಡಿ, ಕವಿ ಏಜೆನ್ಸೀಸ್ ಅಂತೇಳಿ.
ಅಲ್ಲಿ ಆ ವ್ಯಾಕ್ಸಿನೇಷನ್ ಸಿಕ್ತು, ನಾವು ತಗೊಂಬಂದು ಆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿದ್ವಿ. ಈಗ ನೋಡಿ ಈ ಎಪಿಸೋಡಲ್ಲಿ ನಿಮಗೆ ಆ ವ್ಯಾಕ್ಸಿನೇಷನ್ ಫೋಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದೇನೆಂದರೆ ಫ್ರೆಂಡ್ಸ್, ನಾವು ಲಸೋಟಾ ವ್ಯಾಕ್ಸಿನೇಷನ್ ಮಾಡೋದು ಬಂದು ಮಾಮೂಲಿ ನಿಮಗೆ ಗೊತ್ತು, ನಾನು ತೋರಿಸಿದ್ದೀನಿ. ಒಂದು ವ್ಯಾಕ್ಸಿನೇಷನ್ ಇರುತ್ತೆ, ಆಮೇಲೆ ಡಿಸ್ಟಿಲ್ ವಾಟರ್ ಟೈಪ್ ಇರುತ್ತೆ, ಎರಡೂ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಕಣ್ಣಿಗೆ ಒಂದು ಕಡೆ ಮೂಗ್ಗೆ ಹಾಕೋದು. ಇದು ಅದೇ ರೀತಿ ಇರುತ್ತೆ, ಆದರೆ ಇದು ನಾವು ಡೈರೆಕ್ಟ್ ಕಣ್ಣು ಮೂಗ್ಗೆ ಹಾಕೋದಲ್ಲ. ಇದು ಈ ಗನ್ ಶಾಟ್ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ನೀವೆಲ್ಲ ನೋಡಿರ್ತೀವಿ. ಹೋಮರ್ಗಳವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅದು ಗನ್ ಶಾಟ್ ಮಾಡೋದು. ಅದು R2B ವ್ಯಾಕ್ಸಿನೇಷನ್ ಕೂಡ ಗನ್ ಶಾಟಲ್ಲಿ ಮಾಡ್ತಾರೆ. ಈ ಕತ್ತತ್ರ ಮಾಡ್ತಾರೆ, ಇಲ್ಲ ರೆಕ್ಕೆ ಹತ್ರ ಮಾಡ್ತಾರೆ. ಆ ಥರ ಮಾಡಬೇಕದು. ಆ ಗನ್ನ ಕೂಡ ನಾವು ಒಂದು ಪರ್ಚೇಸ್ ಮಾಡಿದ್ವಿ. ಅದೊಂದು 1200-1300 ರೂಪಾಯಿ ಇತ್ತು ಆ ಗನ್ನು. ಆ ಗನ್ನ ಕೂಡ ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡ್ಕೊಂಬಂದು ಅವ್ರ ಹತ್ರ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ನಾವು ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಈ ಎಪಿಸೋಡಲ್ಲಿ ನೋಡೋಣ ಯಾವ ರೀತಿ ಅದನ್ನು ಮಿಕ್ಸಿಂಗ್ ಮಾಡ್ಕೋಬೇಕು, ಆಮೇಲೆ ಯಾವ ರೀತಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತೇಳಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೊಂದು ಕೊಟ್ಟಿದ್ದಾರೆ ಆ ವ್ಯಾಕ್ಸಿನೇಷನ್ ಜೊತೆ. ನೋಡಿ ನೀವು ನೋಡ್ತಾ ಇದ್ದೀರಾ, ಅದು ಹೆಸರೆಲ್ಲ ನೋಡಿ ಇದೊಂದು. ಆಮೇಲೆ ನೋಡಿ ಫ್ರೆಂಡ್ಸ್, ಇದು ವ್ಯಾಕ್ಸಿನೇಷನ್ ಬಂದು ಈ ಥರ ಐಸ್ ಕ್ಯೂಬಲ್ಲಿ ಹಾಕಿ ಕೊಟ್ಟಿರ್ತಾರೆ. ನೋಡಿ ನೀವು ನೋಡ್ತಾ ಇದ್ದೀರಾ, ನೋಡಿ ತೆಗಿತಾ ಇದ್ದೀವಿ ಇವಾಗ. ನೋಡಿ ಆ ಐಸ್ ಕ್ಯೂಬ್ ಮಧ್ಯದಲ್ಲಿ ಇದೆ ನೋಡಿ, ಈ ಥರ ಇದೇ ವ್ಯಾಕ್ಸಿನೇಷನ್ನು ಫ್ರೆಂಡ್ಸ್. ಇದು ಫೋಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಅನ್ನಲ್ಲ ನೋಡಿ, ಇದೇನೆ ನೋಡಿ. ನೋಡ್ತಾ ಇದ್ದೀರಾ ಹೆಸರೆಲ್ಲ ನೀವು ನೋಡಿ, ಅಲ್ಲಿ ಬರ್ದಿದ್ದಾರೆ ನೋಡಿ. ನೋಡಿ ಫೋಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಅಂತ ಬರೆದಿದ್ದಾರೆ. ಇದು ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ, ಇದು ಯಾವ ರೀತಿ ಮಿಕ್ಸಿಂಗ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈ ವ್ಯಾಕ್ಸಿನೇಷನ್ ಏನು ಮಾಡಬೇಕು, ಆ ಲಿಕ್ವಿಡ್ ಜೊತೆಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿಬಿಟ್ಟು ನಾನು ಅದು ಗನ್ ಅಂತ ಹೇಳಿದ್ನಲ್ಲ, ಗನ್ ಟೈಪ್ ಇರುತ್ತೆ ಅಂಥೇಳಿ ಇಂಜೆಕ್ಟ್ ಮಾಡೋದು, ಅದಕ್ಕೆ ಹಾಕ್ಕೋಬೇಕು. ಈಗ ತೋರಿಸ್ತೀನಿ ನೋಡಿ. ನೋಡಿ ಈಗ ವ್ಯಾಕ್ಸಿನೇಷನ್ ಇದೆಯಲ್ಲ, ಫೋಲ್ ಪಾಕ್ಸ್ ವ್ಯಾಕ್ಸಿನೇಷನ್ನ ನೋಡಿ ಈಗ ಇದರೊಳಗಡೆಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ನೋಡ್ತಾ ಇದ್ದೀರಾ ನೀವು. ನೋಡಿ ಹಾಕ್ಬಿಟ್ಟು ಅದರಲ್ಲಿ ಇನ್ನೊಂದು ಚೂರು ಮಿಕ್ಕಿರುತ್ತೆ, ಅದನ್ನು ನಾವೇನು ಮಾಡಬೇಕು ಅಂದರೆ ನೋಡಿ ಆ ಲಿಕ್ವಿಡ್ನ ಮತ್ತೆ ಈ ಬಾಟ್ಲೊಳಗೆ ಹಾಕ್ಕೊಂಡು ಸ್ವಲ್ಪ ಮತ್ತೆ ಚೆನ್ನಾಗಿ ಶೇಕ್ ಮಾಡಿ ಮತ್ತೆ ಆ ಬಾಟ್ಲೊಳಗೆ ಹಾಕ್ಕೋಬೇಕು. ನೋಡಿ ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಬೇಕಾದ್ರೆ ಇನ್ನೊಂದು ಸತಿ ಬೇಕಾದ್ರೆ ಹಾಕ್ಕೋಬೋದು. ಇನ್ನೊಂದು ಚೂರು ಏನಾದ್ರು ಮಿಕ್ಕಿದ್ರೆ ಬೇಕಾದ್ರೆ ಇನ್ನೊಂದು ಸತಿ ಹಾಕ್ಕೋಬೋದು. ನೋಡಿ ನಾನು ಇನ್ನೊಂದು ಚೂರು ಅಂಟ್ಕೊಂಡಿದೆ ಅಂಥೇಳಿ 3-4 ಸತಿ ಹಾಕಿದ್ದೀನಿ, ಯಾಕಂದರೆ ಅದು ಮೇಯ್ನ್ ವ್ಯಾಕ್ಸಿನೇಷನ್ ಅದೇ ಅಲ್ವ, ಹಂಗಾಗಿ. ನೋಡಿ ಮತ್ತೆ ಇದರದ್ದು ಕ್ಯಾಪ್ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು, ಯಾಕಂದರೆ ವ್ಯಾಕ್ಸಿನೇಷನ್ನು ಆ ಡಿಸ್ಟಿಲ್ ವಾಟರ್ ಜೊತೆಗೆಲ್ಲ ಮಿಕ್ಸ್ ಆಗಬೇಕದು. ನೋಡಿ ಚೆನ್ನಾಗಿ ಶೇಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಈ ಲಿಕ್ವಿಡ್ ತಗೊಂಡು ನೋಡಿ ಇದು ಈ ಗನ್ ಅಂತ ಹೇಳಿದ್ನಲ್ಲ ನೋಡಿ, ಅದೇನೇ ಅದು ಎಕ್ವಿಪ್ಮೆಂಟ್, ಅದು ಇಂಜೆಕ್ಟ್ ಮಾಡೋಕ್ಕೆ ಬರ್ಡ್ಗೆ ನೋಡಿ ಅದರಲ್ಲಿ ತುಂಬಿಸ್ಕೋಬೇಕು. ನೋಡಿ ಆ ಲಿಕ್ವಿಡ್ನ ತುಂಬಿಸ್ಕೊಂಡಿದ್ದೀವಿ. ಈಗ ನೋಡಿ ನಮ್ಮ ಅಣ್ಣ ಅದು ಇದು ಮಾಡ್ತಾಯಿದ್ದಾರೆ, ಇಂಜೆಕ್ಟ್ ಮಾಡ್ತಾರೆ. ಈಗ ಅದಕ್ಕೆ ಮುಂದೆ ನೀಡ್ಲ್ ಥರ ಇರುತ್ತೆ, ಅದೆಲ್ಲ ಅವರೇ ಕವಿ ಏಜೆನ್ಸಿಲ್ಲೇ ಸೆಟ್ ಮಾಡಿ ಕೊಡ್ತಾರೆ. ನೋಡಿ ಅದು ಫಸ್ಟು ನೋಡಿ ಈಗ ಹೊಡಿತಾ ಇದ್ದಾರೆ ನೋಡಿ ಆ ಕತ್ತಿ ಹಿಂದ್ಗಡೆ ಸ್ವಲ್ಪ ಚರ್ಮನ ಎಳ್ಕೊಂಡು ಅದು 0.5 ml ನಾವು ಇಂಜೆಕ್ಟ್ ಮಾಡ್ತಾ ಇರೋದು. ಆ ಡೋಸೇಜು ನಮಗೆ 0.5 ml ಹೇಳಿದರು, ಹಂಗಾಗಿ ನಾವು 0.5 ml ಹೊಡಿತಾ ಇದ್ದೀವಿ. ಅದೊಂದು ಸತಿ ಪ್ರೆಸ್ ಮಾಡಿದ್ರೆ 0.5 ml ಬರುತ್ತೆ. ನೋಡಿ ನೋಡ್ತಾ ಇದ್ದೀರಾ. ನೋಡಿ ಅಷ್ಟೇ, ಈ ಥರ ಮಾಡಿದ್ರೆ ಅದು 0.5 ml ಹೋಗುತ್ತೆ ಅದು. ನೋಡಿ ಈ ಥರ ನೀವು ಕೂಡ ಒಂದು ಎಕ್ವಿಪ್ಮೆಂಟ್ ತಂದ್ಕೊಳ್ಳಿ, ಒಂದು 1200-1300 ರೂಪಾಯಿ ಆಗುತ್ತೆ. ಆರಾಮಾಗಿ ನೀವು ಈ ಪಾಕ್ಸ್ಗೆ ಅಂತಲ್ಲ, R2B ವ್ಯಾಕ್ಸಿನೇಷನ್ ಕೂಡ ನೀವು ಇದರಲ್ಲೇ ಮಾಡ್ಕೋಬೋದು ಆರಾಮಾಗಿ. R2Bನೂ ಮಾಡ್ಕೋಬೋದು, ಮತ್ತು ಅಮ್ಮ ಬರ್ದಿರಂಗೂ ಕೂಡ ವ್ಯಾಕ್ಸಿನೇಷನ್ ಮಾಡ್ಕೋಬೋದು. ನೋಡಿ ನಮ್ಮ ಹತ್ರ ಇರೋ ಪಟ್ಟಾಗಳಿಗೆಲ್ಲ ಹಾಕ್ತಾಯಿದ್ದೀವಿ, ನೋಡ್ಕೊಳ್ಳಿ. ನೀವು ಕೂಡ ಬೇಕಾದ್ರೆ ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಈಗ ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ನೀವು ಮಾಡಲೇಬೇಕು ಅಂತೇನಿಲ್ಲ. ನಾವು ಏನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಒಂದು ಅಕ್ಕಿಗಳ್ಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ನಾವು ಮಾಡೋದನ್ನು ನಿಮಗೆ ತೋರಿಸ್ತೀವಿ. ನೀವು ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಏನಾದ್ರು ಬೇರೆ ವಿಧಾನ ಇದ್ದರೆ ಪಾಕ್ಸ್ ಬರ್ದಿರೋ ಥರ ನೀವು ಅದನ್ನು ಬೇಕಾದ್ರೂ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೂ ಕೂಡ ಪಾಕ್ಸ್ ಬಂದರೆ ಅದನ್ನು ಬರ್ನ್ ಮಾಡಿದ್ರೆ ಹೊಟ್ಟೋಗುತ್ತೆ. ಆದರೆ ಏನಂದರೆ ಈ ನವಂಬರು, ಡಿಸೆಂಬರ್, ಜನವರಿ ಟೈಮಲ್ಲಿ ಬಂದರೆ ಹೋಗ್ತಾಯಿಲ್ಲ. ಹಂಗಾಗಿನೇ ನಾವು ಇದೊಂದು ಓಮರ್ ಅವ್ರ ಕಡೆಯಿಂದ ಮತ್ತು ಡಾಕ್ಟ್ರುಗಳೆಲ್ಲ ಹೇಳಿದ್ರು, ಇದನ್ನು ಟ್ರೈ ಮಾಡಿ ಚೆನ್ನಾಗಿರುತ್ತೆ, ಪೋಲ್ಟ್ರಿಗಳಲ್ಲೆಲ್ಲ ಹಾಕ್ತಾರೆ ಅಂದರು. ಹಂಗಾಗಿ ನಾವು ಇದನ್ನು ಟ್ರೈ ಮಾಡ್ತಾಯಿದ್ದೀವಿ.
ನೋಡಿ ಫ್ರೆಂಡ್ಸ್, ಈ ಸೈಜು ಮರಿಗಳಿಗೆಲ್ಲ ಹಾಕ್ಬೋದು. ಈಗ ನೋಡಿ ನಾವು ಸುಮಾರು ಒಂದು ಟೆನ್ನಿಸ್ ಬಾಲ್ ಅಷ್ಟು ದಪ್ಪ ಆ ಥರ ಇರೋವಕ್ಕೆಲ್ಲ ಹಾಕ್ತಾಯಿದ್ದೀವಿ ನೋಡಿ. ನೀವು ಬೇಕಾದ್ರೆ ಆವಾಗವಾಗ ಅದು ಆಚೆ ಪ್ರೆಸ್ ಮಾಡಿ ನೋಡ್ಕೋಬೋದು ಬರ್ತಾಯಿದೆಯಾ ಇಲ್ವಾ ವ್ಯಾಕ್ಸಿನೇಷನ್ ಅಂತ ನೋಡಿ. ಅಷ್ಟೇ, ನಿಮಗೆ ಹತ್ತಿರದಿಂದ ಕೂಡ ತೋರಿಸಿದ್ದೀವಿ ನೋಡಿ. ಈ ಥರ ನೀವು ನಿಮ್ಮ ಹತ್ರ ಎಷ್ಟು ಪಟ್ಟಾಗಳಿದೆಯೋ ಅಷ್ಟು ಪಟ್ಟಾಗಳಿಗೆ ಮಾಡ್ಕೊಂಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಇನ್ನು ಅದು ಅಮ್ಮ ಬರಲ್ಲ ಅಂತ ಇದ್ದಾರೆ, ಪಾಕ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ಈಗ ಫೋಲ್ ಪಾಕ್ಸ್ ವ್ಯಾಕ್ಸಿನೇಷನ್ನ ಯಾವ ರೀತಿ ಮಾಡೋದು ಅಂತೇಳಿ ನೀವೆಲ್ಲ ನೋಡಿದ್ರಿ. ನಿಮ್ಗೆ ಇದು ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಅರ್ಥ ಆಗೋ ಥರನೇ ಅದು ನಾವು ವಿಡಿಯೋ ಮಾಡಿದ್ದೀವಿ. ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೂ ಕೂಡ ಕಮೆಂಟ್ ರೂಪದಲ್ಲಿ ಇಲ್ಲ ಫೋನ್ ಇಲ್ಲ ಮೆಸೇಜ್ ಮಾಡಿ ಕೇಳ್ಬೋದು. ಇಲ್ಲ ಕವಿ ಏಜೆನ್ಸಿಯವ್ರನ್ನ ಕೇಳಿದ್ರು ಕೂಡ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಅದು ಯಾವ ರೀತಿ ಹಾಕಬೇಕು ಅಂತೇಳಿ ಅವರು ಕೂಡ ನಿಮಗೆ ಸಜೆಷನ್ಸ್ನ ಕೊಡ್ತಾರೆ. ಹಂಗಾಗಿ ನೀವು ನಮ್ಮನ್ನ ಕೂಡ ಕೇಳ್ಬೋದು, ಇಲ್ಲ ಕವಿ ಏಜೆನ್ಸಿಲಿ ಕೂಡ ತಿಳ್ಕೊಂಡು ಅದು ಮಾಡಿ ನೋಡಿ ಫ್ರೆಂಡ್ಸ್. ಅದು ಗನ್ನಲ್ಲಿ ಮಾಡೋದ್ರಿಂದ ಒಂಚೂರು ಕೇರ್ಫುಲ್ಲಾಗಿ ಮಾಡಿ. ಅದೊಂದು ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಮಾಡೋಕ್ಕೋಗ್ಬೇಡಿ. ಕ್ಲೀನಾಗಿ ಇಲ್ಲ ಯಾರಿಗಾರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರನ್ನ ಕರೆಸ್ಕೊಂಡು ಒಂದು ಸತಿ ತೋರಿಸ್ಕೊಳ್ಳಿ ಅವ್ರ ಹತ್ರ ಯಾವ ರೀತಿ ಮಾಡೋದು ಅಂತೇಳಿ. ತುಂಬ ಈಸಿನೇ, ಆದರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ಅದು ಕತ್ತಿ ಹಿಂದ್ಗಡೆ ಮಾಡೋದ್ರಿಂದ ಒಂಚೂರು ಕೇರ್ಫುಲ್ಲಾಗಿ ಮಾಡಿ ಅಂತ ನಿಮ್ಗೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಯಾರನ್ನಾರು ಸೀನಿಯರ್ಸ್ನ ಇಲ್ಲ ಯಾರನ್ನಾರು ಕೇಳ್ಬಿಟ್ಟು ಅವ್ರ ಹತ್ರ ತೋರಿಸ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಂಡು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾವು ಕೂಡ ಇದೇ ಮೊದಲನೇ ಬಾರಿಗೆ ಅದು ಫೋಲ್ ಪಾಕ್ಸ್ ನಾವು ವ್ಯಾಕ್ಸಿನೇಷನ್ ಮಾಡಿರೋದು. ನೋಡೋಣ ಫ್ರೆಂಡ್ಸ್, ಇದು ಸಕ್ಸಸ್ ಏನಾರು ಆಯಿತು ಅಂತ ಹೇಳಿದ್ರೆ ನೋಡಿ, ನಮ್ಮ ಗಿರೆಬಾಜಿ ಅಕ್ಕಿಗಳಿಗೆಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ಮು ಪಾಕ್ಸ್ದು ಅಮ್ಮ ಬರೋದು. ಅದು ಹೆಂಗಾರು ಸರಿ, ಅದು ದೇವ್ರ ದಯೆಯಿಂದ ಅದು ನಮಗೆ ಬರ್ದಿರೇ ಹೋಯ್ತು ಅಂತ ಹೇಳಿದ್ರೆ ಆರಾಮಾಗಿ ನೆಕ್ಸ್ಟ್ ಟೈಮಿಂದ ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ಮರಿಗಳಿದ್ದಾಗಲೇ ಆ ವ್ಯಾಕ್ಸಿನೇಷನ್ನ ತಂದ್ಕೊಂಡು ಮಾಡ್ಕೊಂಬಿಟ್ರೆ ಅದು ಅಮ್ಮ ಬರಲ್ಲ, ಸಾಯಲ್ಲ ಅಕ್ಕಿಗಳು. ನಾವು ಕೂಡ ಅವನ್ನ ಉಳಿಸ್ದಂಗೆ ಆಗುತ್ತೆ. ಇದೊಂದು ಒಳ್ಳೆ ಉಪಯುಕ್ತವಾದಂಥ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಎಂಥ ಸಮಸ್ಯೆ ಅಂತೇಳಿ ಅಕ್ಕಿಗಳು ಸಾಕಿರೋರಿಗೆ ಗೊತ್ತಿರುತ್ತೆ ಅದು. ಯಾಕಂದ್ರೆ ನಾವು ಕೂಡ ಗ್ರೂಪಲ್ಲಿ ಅಲ್ಲಿ ಇಲ್ಲಿ ನೋಡ್ತಾನೆ ಇರ್ತೀವಿ, ಅಮ್ಮ ಬರ್ತಾಯಿದೆ, ಇದಕ್ಕೆ ಏನು ಮಾಡೋದು, ಸತ್ತೋಗ್ತಾ ಇದೆ ಅಂತೇಳಿ ತುಂಬ ಜನ ಫೋನ್ಗಳು ಮಾಡ್ತಾಯಿರ್ತಾರೆ, ಕಮೆಂಟ್ ಮಾಡ್ತಾಯಿರ್ತಾರೆ. ಹಂಗೇಳಿ ನಾವು ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೀವಿ. ನೋಡೋಣ ಫ್ರೆಂಡ್ಸ್, ಈಗ ನಾವು ವ್ಯಾಕ್ಸಿನೇಷನ್ನ ಯೂಸ್ ಮಾಡಿದ್ದೀವಿ. ಇದ್ರದ್ದು ರಿಸಲ್ಟು ಕೂಡ ನಿಮಗೆ ಇನ್ನೊಂದು 20-25 ದಿವಸದಲ್ಲಿ ಕಳ್ಳಿ ಆಗುತ್ತೆ. ಅಲ್ಲಿವರೆಗೂ ಏನಾದ್ರು ಪಾಕ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅದು ವ್ಯಾಕ್ಸಿನೇಷನ್ ಸಕ್ಸಸ್ ಆಗಿದೆ ಅಂತೇಳಿ ಅನ್ಕೋಬೇಕು. ಹಂಗಾಗಿ ನೋಡೋಣ ಫ್ರೆಂಡ್ಸ್, ಅದೊಂದು 20-25 ದಿವಸ ಆದಮೇಲೆ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ತುಂಬ ಜನ ಕೇಳ್ತಾಯಿದ್ರಿ, ಸರ್ ಹೊರಗಡೆ ಹೋಗಿ ವೀಡಿಯೋ ಮಾಡಿ ಅಂತೇಳಿ. ಅದು ಏನಾಗ್ತಾಯಿದೆ ಅಂದರೆ ಫ್ರೆಂಡ್ಸ್, ಈಗ ನಾವು ಹೋಗಿ ಮಾಡೋಣ ಅಂದಾಗ ಅವ್ರು ಬ್ಯುಸಿ ಇರ್ತಾಯಿದ್ದಾರೆ, ಇಲ್ಲ ಅವರು ಬನ್ನಿ ಸರ್ ಅಂದಾಗ ನಾವು ಸ್ವಲ್ಪ ಬೆಂಗಳೂರಲ್ಲಿ ಇರಲ್ಲ. ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ತುಂಬಾ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದೆ. ಯಾಕಂದರೆ ಅದು ಇನ್ನೇನು ಮಾಡಬೇಕು. ತುಂಬ ಹಳೆಯ ಶೋಕ್ದಾರಗಳ್ದೇ ಸುಮಾರು ಜನದ್ದು ಪ್ಲ್ಯಾನಿಂಗಲ್ಲಿ ಇದ್ದೀವಿ. ಅಂದರೆ ಅವ್ರಿಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇರೋಂಥ ಶೋಕ್ದಾರರು, ಒಂದು 60s 70s ಅವ್ರಿಗೆ ಇನ್ಫಾರ್ಮೇಷನ್ ಇದೆ. ಅವ್ರನ್ನೆಲ್ಲ ಕರೆಸಿ ಮಾಡಬೇಕು ಅಂತೇಳಿ ಒಳ್ಳೊಳ್ಳೆ ಪ್ಲ್ಯಾನ್ ಇದೆ. ಮತ್ತು ನಿಮ್ಮ ಬ್ಯಾಂಗ್ಳೂರ್ ಪಿಜನ್ ಯೂಟ್ಯೂಬ್ ಚಾನಲ್ಲು ಫಸ್ಟು ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿ ನಿಮ್ಗೊಂದು ಒಳ್ಳೆ ಕಂಟೆಂಟ್ನ ಕೊಟ್ಟು, ನಿಮ್ಗೊಂದು ಒಳ್ಳೆ ಅಕ್ಕಿಗಳ ಬಗ್ಗೆ ಮಾಹಿತಿಗಳನ್ನ ಕೊಟ್ಟು ಮೆಸೇಜ್ನ ಕೊಡಬೇಕು ಅಂತಿದ್ದೀವಿ. 100% ನಾವು ಮತ್ತು ಹಳೆ ಚಾನಲ್ ಥರನೇ ನಾವು 100% ವೀಡಿಯೋಗಳನ್ನ ಮಾಡಿ ನಿಮ್ಮೆಲ್ಲರನ್ನೂ ಕೂಡ ರಂಜಿಸ್ತೀವಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶಾಕ್ನ ಕಳ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.